ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ. ಮತ್ತು ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಅದ. ಸೊ ಬಸವನಗೌಡ ಯತ್ನಾಳ್ ಹಿಂದೂ ಹುಲಿ ಈ ವ್ಯಕ್ತಿ, ಇವ್ರ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು, ಆದರೆ ಇವತ್ತಿಗಿಲ್ಲ. ಯಾಕಪ್ಪ ಅಂದ್ರೆ ಚುನಾವಣೆ ಬಂದಾಗ ಅಂಬೇಡ್ಕರ್ ನೆನಪಾಗ್ತಾರೆ, ಚುನಾವಣೆ ಬಂದಾಗ ದಲಿತ ಸಮುದಾಯ ನೆನಪಾಗ್ತದೆ. ಇವರಿಗೆ ಮತ ತಗೊಂಡು ಚುನಾವಣೆಯಲ್ಲಿ ಗೆದ್ದ ನಂತರ ಇವರಿಗೆ ಅಂಬೇಡ್ಕರ್ ಕೂಡ ನೆನಪಾಗೋದಿಲ್ಲ, ಇವತ್ತು ಇವರಿಗೆ ದಲಿತರು ಕೂಡ ನೆನಪಾಗೋದಿಲ್ಲ. ಸೊ ಇತ್ತೀಚೆಗೆ ಈ ದಲಿತರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಈ ಯತ್ನಾಳ್ ಇವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೆ, ಆದರೆ ಇನ್ನು ಮುಂದೆ ಈ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು, ಪ್ರತಿಯೊಬ್ಬರಿಗೂ ದ ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅದ. ಸೊ ಅದಕ್ಕಾಗಿ ಅವನು ಕೂಡ ಎಲ್ಲರಿಗೂ ಏಕವಚನದಾಗ ಮಾತಾಡ್ತಿರ್ತಾನೆ. ಸೊ ನಾವು ಕೂಡ ಏಕವಚನದಾಗ ಮಾತಾಡೋದ್ರಿಂದ ಏನು ತಪ್ಪಿಲ್ಲ, ಅವನೇನು ಪ್ರಧಾನಮಂತ್ರಿ ಅಲ್ಲ. ಸೊ ಹಿಂಗಿರ್ಬೇಕಾದ್ರೆ ಈ ಯತ್ನಾಳ್ ಇವನ ನಾಲಿಗೆ ಎಷ್ಟು ಉದ್ದದಪ್ಪ ಅಂದ್ರೆ ನಾಯಿ ನಾಲಿಗೆಕ್ಕಿಂತನೂ ಜಾಸ್ತಿ ಉದ್ದದ. ಯಾಕಂದ್ರೆ ನಾಯಿಗೆ ಕಲ್ಲು ತೊಗೊಂಡು ಬೆನ್ನು ಹತ್ತಿದ್ರೆ ನಾಯಿ ಅಟ್ಲೀಸ್ಟ್ ಓಡ್ತದೆ ಅಂಜಾದ್ರು, ಆದರೆ ಈ ಯತ್ನಾಳ್ ಕಲ್ಲು ತೊಗೊಂಡಲ್ಲ, ಇವನು ಯಾವುದೂ ಏನೂ ತೊಗೊಂಡು ಹೊಡೆದ್ರು ಕೂಡ ಈ ಯತ್ನಾಳ್ ಏನಪ್ಪ ಅಂದ್ರೆ ಓಡೋವಂಥ ವ್ಯಕ್ತಿ ಅಲ್ಲ. ಯಾಕಂದ್ರೆ ಈ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂದ್ರೆ ಚಾಮುಂಡೇಶ್ವರಿ ದೇವಿಗೆ ಹೂವನ್ನು ಮುಡಿಸ್ತಕ್ಕಂಥದ್ದು ಕೇವಲ ಸನಾತನಿ ಧರ್ಮದವರಿಗೆ ಮಾತ್ರ, ಇಲ್ಲಿ ದಲಿತ ಮಹಿಳೆಗೆ ಕೂಡ ಅವಕಾಶ ಇಲ್ಲ ತಂದ ಯಾರು ಹೇಳ್ತಾರಪ್ಪ ಅಂದ್ರೆ ಇದೇ ಯತ್ನಾಳ್, ಬಸವನಗೌಡ ಪಾಟೀಲ್ ಯತ್ನಾಳ್. ಇವಂಗೆ ಏನು ಬೇಕಾಗ್ಯದಪ್ಪ ಅಂದ್ರೆ ಮೊದಲನೇದಾಗಿ ಮುಸ್ಲಿಂ ಧರ್ಮವನ್ನು ಸರ್ವನಾಶ ಮಾಡೋದು, ಅಂದ್ರೆ ಮುಸ್ಲಿಮರ ಸರ್ವನಾಶ ಮಾಡೋದು. ಇಲ್ಲಿಂದ ಮುಸ್ಲಿಮರನ್ನ ಇಲ್ಲಿಂದ ಗಡಿಪಾರು ಮಾಡಿದ ನಂತರ ಮತ್ತೇನು ಮಾಡ್ಬೇಕಪ್ಪ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತಕ್ಕಂಥ ಏನು 4 ವರ್ಣಗಳು ಇದ್ದೋಲ್ಲ ಆಗಿನ ಕಾಲದಲ್ಲಿ, ಅವುಗಳನ್ನು ಮತ್ತೆ ಜಾರಿಗೆ ತರಬೇಕು. ಮತ್ತೆ ಏನು ಮಾಡ್ಬೇಕಪ್ಪ ಅಂದ್ರೆ ಈಗಿರ್ತಕ್ಕಂಥ ಈ ದಲಿತ ಸಮುದಾಯವನ್ನು ಮತ್ತೆ ಕಾಲ ಹಾಕಿ ತುಳಿಬೇಕು ಅಂತಕ್ಕಂಥ ವಿಚಾರ ಯಾರ್ದದಪ್ಪ ಅಂದ್ರೆ ಈ ಬಸವನಗೌಡ ಪಾಟೀಲ್ ಯತ್ನಾಳ್ದದ. ಇವನಿಗೆ ಈ ಅಧಿಕಾರವನ್ನು ಕೊಟ್ಟವ್ರು ಯಾರು? ದಲಿತರ ಬಗ್ಗೆ ಮಾತನಾಡ್ತಕ್ಕಂಥ ಅಧಿಕಾರವನ್ನು ಇವನಿಗೆ ಕೊಟ್ಟವ್ರು ಯಾರು? ದಲಿತರ ಬಗ್ಗೆ ಮಾತನಾಡ್ತಕ್ಕಂಥ ಅಧಿಕಾರವನ್ನ ನೀನು ಪಡ್ಕೊಂಡಿದೀಯ ಅಂದ್ರೆ ನಿನ್ನ ಬಗ್ಗೆ ಮಾತಾಡ್ತಕ್ಕಂಥ ಅಧಿಕಾರ ಇಡೀ ದೇಶಕ್ಕದ. ಹಾಗಾದರೆ ನಿನ್ನ ಪ್ರಕಾರ ಹಿಂದೂಗಳಂದ್ರೆ ಯಾರು? ಹಿಂದೂಗಳಂದ್ರೆ ಕೇವಲ ನಿನ್ನ ಸಮುದಾಯದವರು ಮಾತ್ರ ಅದಾರ ಏನಲ್ಲಿ? ದಲಿತರು ಯಾರು ಹಿಂದೂಗಳ ಅಲ್ವೇ ಅಲ್ಲ. ನಿನ್ನ ಪ್ರಕಾರ ದಲಿತರು ಹಿಂದೂಗಳಲ್ಲ ಅಂತ ಇಟ್ಕೋ ಯತ್ನಾಳ್, ಇಟ್ಕೊನಿ, ನಿನಗೆ ಸೊಕ್ಕ ಭಾಳದ, ನೀ ಇಟ್ಕೋ. ಆದ್ರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಆ ಅರಣ್ಯ ಪ್ರದೇಶದಲ್ಲಿ ಶವವಾಗಿ ಬಿದ್ದಿರ್ತಕ್ಕಂಥ, ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಅನೇಕ ಹಿಂದೂ ಮಹಿಳೆಯರು, ಹಿಂದೂ ಯುವತಿಯರು, ಅಪ್ರಾಪ್ತ ಬಾಲಿಕೆಯರು ಅತ್ಯಾಚಾರಕ್ಕೆ ಒಳಗಾಗಿ ಬಿದ್ದಿದಾರಲ್ಲ, ಅದರ ಪರವಾಗಿ ಧ್ವನಿ ಎತ್ತಾಕ ನಿನಗೆ ಆಗ್ತಾ ಇಲ್ಲೇನಾ ಮಿಸ್ಟರ್ ಯತ್ನಾಳ್? ಆಗೋದಿಲ್ಲ ನಿನ್ನ ಕೈಯಿಂದ? ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ಹಿಂದೂ ಧರ್ಮದವಳಲ್ಲ. ಯಾಕೆ ನಾ ಹಿಂದೂ 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 ತಂದು ಹರ್ಕೊಂಡ ಹನ್ಯಾಣ ಮಾಡ್ಕೊಳ್ತಿ ಯತ್ನಾಳ್? ಅವಳು ಹಿಂದೂ ಧರ್ಮದವಳು ಅಲ್ಲ. ಯಾಕಪ್ಪ ನಿನಗೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಮನೋಭಾವನೆ, ಮನಸ್ಥಿತಿ ನಿನ್ನಲ್ಲಿಲ್ಲ? ಎಲ್ಲಿ ಹೋಗು ಪ್ರಚೋದನಕಾರಿ ಹೇಳಿಕೆಯನ್ನು ನೀಡ್ತಿ. ಮುಸ್ಲಿಮರು ನಿನಗೇನು ಮಾಡಿದ್ರು? ಈ ದೇಶದಲ್ಲಿ ಹಿಂದೂಗಳಿಗೆ ಎಷ್ಟು ಹಕ್ಕದಲ್ಲ ಅಷ್ಟೇ ಹಕ್ಕು ಕೂಡ ಮುಸ್ಲಿಮರಿಗೂ ಅದ. ಹಾಗಂತ ತಿಳ್ಕೊಂಡ ಹಿಂದೂಗಳಲ್ಲಿ ತಪ್ಪು ಮಾಡದೇ ಇದ್ದವ್ರು ಯಾರೂ ಇಲ್ಲ. ನನ್ನ ಧರ್ಮವನ್ನು ಹೇಳ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದಾರಲ್ಲ, ಅಲ್ಲಿ ಹೋಗಿ ನೀನು ಪೌರುಷವನ್ನು ತೋರಿಸು. ಯಾಕೆ ಉತ್ತರನ ಪೌರುಷ ತೋರಿಸ್ತಿ? ಆ ಕಡೆ ತಿರುಗಾಡಿ ಉತ್ತರನ ಪೌರುಷ ತೋರ್ಸಕ್ಕೆ ಎಲ್ಲರಿಗೂ ಬರ್ತದ. ನಿಂದು ಯಾವತ್ತು ನೋಡಿದ್ರು ಕೂಡ ಉತ್ತರನ ಪೌರುಷನ ಅದ ನಿಂದು. ನಿನಗೆ ತಾಕತ್ತ ಇದ್ರ, ನೀನು ನಿಜವಾದ ಹಿಂದೂ ಹುಲಿನ ಆಗಿದ್ರ, ಹಿಂದೂ ಹೆಣ್ಣ ಮಕ್ಕಳ ಮೇಲೆ ಅತ್ಯಾಚಾರಗಳಾಗದಾವಲ್ಲ ಅದ್ರ ವಿರುದ್ಧ ಹೋರಾಟ ಮಾಡು.
ನಿನಗೆ ತೇರ್ದಾಳದಾಗ ಏನಾಗಿತ್ತು ಅನ್ನೋದು ಗೊತ್ತದಲ್ಲ. ತೇರ್ದಾಳದಾಗ ನೀನು ಒಂದು ಫಂಕ್ಷನ್ದಾಗ ಹೋದಾಗ ಅಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಿ, ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಿ. ನಿನಗೆ ವಯಸ್ಸಾಗ್ಯದ ಖರೆ ನಿನಗೆ ಬುದ್ಧಿಲ್ಲ, ನಿನಗೆ ನಡ್ಯಾಕೆ ಬರೋಂಗಿಲ್ಲ, ಮುಕ್ಕಳಾಗ ಮುಳುವಾದಾಗ್ಯದ ನಿನಗೆ. ಆದ್ರೆ ನಿನಗೆ ನಡ್ಯಾಕೆ ಬರೋಂಗಿಲ್ಲ. ಆದ್ರೆ ನಿನ್ನ ನಾಲಿಗೆ ಏನದಲ್ಲ ನಾಯಿಗಿಂತನೂ ಕೀಳದ. ನಿನ್ನನ್ನು ಆ ಫಂಕ್ಷನ್ದಾಗಿಂದ ಅಲ್ಲಿರ್ತಕ್ಕಂಥ ಮುಖಂಡರು ಕೆಳಗಿಳಿಸಿ ಮನೆಗೆ ಕಳಿಸಿದ್ರು. ನೆನಪದಲ್ಲ ನಿನಗೆ? ನೆನಪದನೇ ಇಲ್ಲ. ಯಾವುದೋ ಒಂದು ಭಕ್ತಿ ಚಳವಳಿ ಕಾರ್ಯಕ್ರಮಕ್ಕೆ ಕರೆದ್ರೆ ಅಲ್ಲಿ ನಿತ್ತ ವಕ್ಫ್ ಕಾಯ್ದೆ, ಮುಸ್ಲಿಮರು ಬರ್ತಾರ, ಔರಂಗಜೇಬ್ ಬರ್ತಾನ, ಬಾಬರ್ ಬರ್ತಾನ, ಭಾಷಣ ಮಾಡ್ಕೊಂತಿದ್ದಿದ್ದಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಅದನೋ ಇಲ್ಲ ನಿನಗೆ. ನೀನೊಬ್ಬ ಹಿಂದೂ ಹುಲಿ. ನೀನು ಹೋದಂತ, ನೀನು ಭಾಷಣ ಮಾಡಿದಂತ ಒಂದು ಹೊಸ ಪಕ್ಷ ಕಟ್ತಾನಂತ. ಹೊಸ ಪಕ್ಷ ಕಟ್ಟಾಕ್ ಹೋಗಿ ಯಡಿಯೂರಪ್ಪ ತನ್ನ ಕಾಲ ಮ್ಯಾಗ ತಕ್ಕಾಲ ಚಲ್ಕೊಂಡಿದ್ದಾರೆ ಅವರು. ಗೊತ್ತದಲ್ಲ ನಿನಗೆ? BJP ಪಕ್ಷದಿಂದ ನಿನ್ನನ್ನು ಉಗುಳಿ ಹೊರಗಡೆ ಹಾಕಿದ್ದಾರೆ. ನಿನ್ನನ್ನು BJP ಪಕ್ಷದವರು ಹೊರಗಡೆ ಹಾಕಿದ್ದಾರೆ. ನಿನ್ನ ತಲೆ ಏನಾಗ್ಯದಪ್ಪ ಅಂದ್ರೆ ಕೆಟ್ಟ ಬಿಟ್ಟದ. ನಿನಗೆಲ್ಲೂ ಅವಕಾಶಗಳು ಇಲ್ಲ ಆಗ್ಯಾವ. ಅದಕ್ಕೆ ನೀ ಏನು ಮಾಡಿದೆಪ್ಪ ಅಂದ್ರೆ ನನ್ನ ಧರ್ಮವನ್ನು, ನನ್ನ ಪವಿತ್ರವಾದ ಧರ್ಮವನ್ನು ಹಿಡ್ಕೊಂಡು ನಾನು ಹಿಂದೂ ಅಂತ ತಿಳ್ಕೊಂಡು ಬೆನಿಫಿಟ್ ತೊಗೊಳಕ್ಕೆ ಹೊಂಟಿದ್ದೀನಿ. ನೀನು ಯಾವ ದಲಿತ ಹೆಣ್ಣು ಮಗಳಿಗೆ ಬೇತಿಯಲ್ಲ, ಈ ದೇಶ ನಡೀತಾ ಇರುವುದು ಕೂಡ ಒಬ್ಬ ದಲಿತ ವ್ಯಕ್ತಿಯ ಬರೆದಿರ್ತಕ್ಕಂಥ ಸಂವಿಧಾನದಿಂದ. ಮಿಸ್ಟರ್ ಯತ್ನಾಳ್, ನೀನು ಹೇಳ್ತೀಯ ಜೈ ಭೀಮ್ ಅಂತಂದು. ಯಾವಾಗ? ಚುನಾವಣೆ ಬಂದಾಗ ಹೇಳ್ತೀರ. ಅದು ಒಂದು ಡೈಲಾಗ್ ಹೇಳ್ತೀನಿ ನೋಡು. 1944 ಅಂಬೇಡ್ಕರ್ ಅವರು ಒಂದು ಪುಸ್ತಕವನ್ನು ಬರೆದಿದ್ರು. ಅದನ್ನು ಬಹಳ ಓದಿದೇನು. ಆ ಪುಸ್ತಕದ ಹೆಸರೇ ಹೇಳಿಲ್ಲ ಇಲ್ಲಿವರೆಗೂ. ನೀನು ಜನರನ್ನ ಹಳ್ಳಾಗ ತಳ್ಳಕ್ಕೆ ಹೋಗ್ಬೇಡ. ಬ್ಯಾಡಿದು. ನಮ್ಮಲ್ಲೇ ಜಗಳ ಹಚ್ಚೋದು, ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹಚ್ಚೋದು, ಅದನ್ನು ಬೇಳೆ ಬೇಯಿಸ್ಕೊಳ್ಳೋದು. ನೀನು ದೊಡ್ಡ ಹೋಗಿ ಮ್ಯಾಗ ಸಚಿವ ಶಾಸಕನಾಗೋದು, ಚುನಾವಣೆಯಲ್ಲಿ ಗೆದ್ದು. ನಿನಗೆ ತಾಕತ್ತಾಗಿದ್ರ, ನೀನೊಬ್ಬ ನಿಜವಾದ ಹಿಂದೂ ಧರ್ಮೀಯನವನಾಗಿದ್ದರೆ ಎಲ್ಲ ಮುಸ್ಲಿಮ್ದವ್ರನ್ನ ಏನು ಮಾಡಪ್ಪ ಅಂದ್ರೆ ಕಳಿಸಿ ಹೊರದೇಶಕ್ಕೆ ನೋಡೋನು, ಕಳಿಸಿಬಿಡು ಬೇರೆಕ್ಕೆ. ಆಗೋದಿಲ್ಲ ನಿನ್ನ ಕೈಲಿಂದ. ಅದು ನಿನ್ನ ಕೈಲಿಂದ ಎಲ್ಲಿ ಆಗ್ತದೆ ಅದು? ನೀನೇನು ಮಾಡೋದಪ್ಪ ಅಂದ್ರೆ ಅವ್ರ ಮಧ್ಯೆ ಜಗಳ ಹಚ್ಚೋದು. ಹೌದಪ್ಪ, ಭಾನು ಮುಸ್ತಾಕ್ ಬಗ್ಗೆ ಇದೆ, ಅದ್ರ ಬಗ್ಗೆ ಮಾತಾಡಕದಾರ, ಅದು ಸರ್ಕಾರ ನೋಡ್ಕೊಳ್ತದ, ಆರೋಪ ಪ್ರತ್ಯಾರೋಪಗಳು ಇರ್ತಾವ, ನಡೀತದ ಅದು. ನಿನಗೆ ಎಷ್ಟು ಕುಂಡ್ಯಾಗ ತಾಕತ್ತಿರ್ಬೇಕು ನೀನು ದಲಿತ ಹೆಣ್ಣು ಮಗಳ ಬಗ್ಗೆ ಮಾತಾಡ್ತೀಯ ಅಂದ್ರೆ ನಿನ್ನ ಪ್ರಕಾರ ಏನಪ್ಪ ಅಂದ್ರೆ ಮೊದಲು ಬಿಡ್ತಿದ್ರಲ್ಲ ಹೆಣ್ಮಕ್ಳನ್ನ, ದೇವರಿಗೆ ಹತ್ತಿ ಬಿಡ್ತಿದ್ರಲ್ಲ ದಲಿತ ಹೆಣ್ಣು ಮಕ್ಕಳನ್ನ. ಇದನ್ನು ಮಾಡಿದವ್ರು ಯಾರು? ನಿಮ್ಮಂಥ ನೀಚ ಬುದ್ಧಿ ಅವ್ರನ್ನ ಇದನ್ನು ಮಾಡಿದವು. ದೇವ್ರ ಹೆಸರನ್ನ ಇಟ್ಕೊಂಡ ಆ ಹೆಣ್ಣು ಮಕ್ಕಳನ್ನ ದೇವರಿಗೆ ತಂದು ಬಿಟ್ಟು ಬಿಡೋದು, ಅವಳನ್ನು ಅನುಭವಿಸೋದು, ಬೇಕಾದಂಗೆ ಒಂದು 3-4 ಮಕ್ಕಳ ಮಾಡೋದು. ತಂದೆ ಇಲ್ಲದ ಮಕ್ಕಳು ತಾಯಿ ಆಶೆಯಲ್ಲಿ ಅವು ಬೆಳೀತಿದ್ದು. ಅಂದ್ರೆ ಇಂಥ ಪದ್ಧತಿಯನ್ನು ಮತ್ತೆ ಜಾರಿಗೆ ತರಬೇಕಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೇನು ಮಿಸ್ಟರ್ ಯತ್ನಾಳ್? ನಾಚಿಕೆ ಬರಬೇಕು ನಿನಗೆ, ನಾಚಿಕೆ ಬರಬೇಕು. ನೀನು ಗಂಡಸಾಗಿದ್ರ, ನೀನು ಹಿಂದೂ ಧರ್ಮದ ಹುಲಿಯ ತಂದೇನು ಕರ್ಸ್ಕೊಳ್ತೀಯಲ್ಲ, ಆ ಹುಲಿನ ಆಗಿದ್ರ ಇಲ್ಲ ಇಲಿನ ಆಗಿದ್ರ ಸೌಜನ್ಯಗೆ ಆಗಿರ್ತಕ್ಕಂಥ ನ್ಯಾಯದಲ್ಲಿ ಭಾಗವಹಿಸಿ. ಅವಳು ಕೂಡ ಹಿಂದೂ ಧರ್ಮದವಳು. ನೀನು ಹಿಂದೂ ಹುಲಿ ಅಲ್ಲ. ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬಾರ ನೋಡೋಣ. ಅವಳಿಗೆ ಅತ್ಯಾಚಾರ ಆಗಿದಲ್ಲ, ಅದಕ್ಕೆ ಅನ್ಯಾಯ ಆಗ್ತಾ ಇದಲ್ಲ, ಅದಕ್ಕೆ ನ್ಯಾಯವನ್ನು ಕೊಡಿಸ್ಬಾರ ನೋಡೋಣ. ಆವಾಗ ನಿನ್ನನ್ನು ಒಪ್ಕೊಳ್ತೀನಿ. ಈ ನಿನ್ನ ದಲಿತ ಹೇಳಿಕೆ ಏನದಲ್ಲ, ಇದನ್ನು ಒಂದು ಹಿಂಗೆ ಕಿತ್ತೊಗೆದು ಬಿಡ್ತೇವೆ ನಾವು. ಬಾ ನೋಡೋಣ, ಸೌಜನ್ಯಗೆ ನ್ಯಾಯ ಕೊಡಿಸ್ಬಾ. ಹಾಗಾದರೆ ಬುಡಕಟ್ಟು ಸಮುದಾಯದಲ್ಲಿರ್ತಕ್ಕಂಥ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮುಗೂ ಕೂಡ ಚಾಮುಂಡೇಶ್ವರಿ ದೇವಿಗೆ ಹೂವನ್ನು ಮುಡಿಸ್ತಕ್ಕಂಥ ಅಧಿಕಾರ ಇಲ್ಲ ಅಂದಂಗಾಯಿತು ನಿನ್ನ ಪ್ರಕಾರ. ಅಂದರೆ ನಿನ್ನ ರಾಷ್ಟ್ರಪತಿ ಅವರ ತಲೆ ಮೇಲೇನೆ ಕಲ್ಲಿಡೋದಕ್ಕೆ ಹೋಗ್ತೀನಿ ನೀನು. ಚುನಾವಣೆ ಬಂದಾಗ ದಲಿತರ ಹೇಳಬೇಕು ನಿನಗೆ. ಚುನಾವಣೆ ಬಂದಾಗ ಅಂಬೇಡ್ಕರ್ ಅವ್ರು ಹೇಳಬೇಕು ನಿನಗೆ. ಈಗ ಹೇಳ್ತೀಯ ಚಾಮುಂಡೇಶ್ವರಿ ದೇವಿ. ಏನು ಹೇಳ್ತೀನಿ ನೀನು? ಶುಂಭರನ್ನು ಸಂಹಾರ ಮಾಡಿರ್ತಕ್ಕಂಥ ಚಾಮುಂಡಿ ನಿನ್ನನ್ನು ಸಂಹಾರ ಮಾಡೋದು ಭಾಳ ಹೊತ್ತಿಲ್ಲಲೇ. ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು ಸುರರ ಬಾಧಿಸಲವರು ಮೊರೆ ಇಡುತ್ತೀರೇ. ದುರುಳು ದೈತ್ಯರ ಶಿರವ ಹರಿದು ಹರುಷವತಾದ, ದುರುದ ದೈತ್ಯರ ಶಿರವ ಹರಿದು ಹರುಷವತಾದ. ನಿನ್ನನ್ನು ಚಾಮುಂಡಿ ನವರಾತ್ರಿ ಬರ್ತಾ ಇದೆ. ಆದರೆ ನೀನು ಕೂಡ ಒಬ್ಬ ರಾಕ್ಷಸ. ನೀನು ಹೊಲಸು ರಾಕ್ಷಸ. ಶುಂಭರಿಕ್ಕಿಂತಲೂ ದೊಡ್ಡ ಹೊಲಸು ರಾಕ್ಷಸ ನೀನು. ನಿನ್ನನ್ನು ಕೂಡ ಸಂಹಾರ ಮಾಡ್ತಾಳೆ.
ಇದನ್ನು ನೆನಪಿಟ್ಕೋ. ಗೊತ್ತಾಯ್ತಲ್ಲ? ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.